ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ಇಷ್ಟು ದಿವಸ ನಮ್ಮ ವಿಡಿಯೋಸಲ್ಲಿ ತೋರಿಸ್ತಿರೋ GL45 ಮಾಡಲು ಎಲ್ಲ ಕೇಳ್ತಿದ್ರಲ್ಲ, ಅದರದ್ದು ಒಂದು ಬ್ರಷ್ ಕಟರ್ ನಾವು ಬಂದಿದೆ. ಅದನ್ನು ಅನ್ಬಾಕ್ಸ್ ಮಾಡಿ ರಕ್ಷಿತ್ ಅವರು ತೋರಿಸ್ಕೊಡ್ತಾರೆ. ನಿಮಗೆ ಏನೇನು ಥರ ಕ್ವಾಲಿಟಿ, ಯಾವ ಥರ ಬ್ರಷ್ ಕಟರ್ಲಿ ಇರಬೇಕು ಅದೆಲ್ಲ ತೋರಿಸ್ಕೊಡ್ತಾರೆ. ಬಾಕ್ಸ್ ಓಪನ್ ಮಾಡಿದ್ಮೇಲೆ ಒಂದು ಟ್ಯಾಪ್ ಆ್ಯಂಡ್ ಗೋ ಇರುತ್ತೆ. ಟ್ಯಾಪ್ ಆ್ಯಂಡ್ ಗೋ ಅಂದರೆ ವೈರ್ ಕಟರು, ಇದನ್ನು ಕಟ್ ಮಾಡೋದು ಟ್ಯಾಪ್ ಆ್ಯಂಡ್ ಗೋ. ಆಮೇಲೆ ಒಂದು ಟೂಲ್ಸ್ ಕಿಟ್ ಇರುತ್ತೆ. ಟೂಲ್ ಕಿಟ್ ಒಂದು ಇರುತ್ತೆ. ಆಮೇಲೆ ಇದು ಬ್ಲೇಡಿಗೆ ಹಾಕೋಂಥ ಗಾರ್ಡ್ ಇರುತ್ತೆ, ಹಾರಬಾರ್ದು ಅನ್ನೋಕ್ಕೆ ಇದು ಗಾರ್ಡ್. ಆಮೇಲೆ ಒಂದು ಬೆಲ್ಟ್ ಇರುತ್ತೆ, ಬೆನ್ನಿಗೆ ಹಾಕೋಕ್ಕೆ ಬೆಲ್ಟು, ಬೆನ್ನಿಗೆ ಹಾಕೋಕ್ಕೆ. ಮತ್ತು ಪೆಟ್ರೋಲು ಮತ್ತು ಆಯಿಲ್ ಮಿಕ್ಸ್ ಮಾಡಲಿಕ್ಕೆ ಕ್ಯಾನ್ ಇರುತ್ತೆ. ಓಕೆ. ಒಂದು ಪನಲ್ ಇರುತ್ತೆ. ಪನಲ್, ಓಕೆ. ಮತ್ತು ಇದು ಎಕ್ಸ್ಲೇಟರ್ ಹ್ಯಾಂಡಲ್. ಆಮೇಲೆ ಇದ್ರ ಜೊತೆ ಒಂದು ಬ್ಲೇಡ್ ಕೊಟ್ಟಿರ್ತಾರೆ. ಒಂದು ಬ್ಲೇಡ್ ಇರುತ್ತೆ ಬಾಕ್ಸ್ ಒಳಗೆ. ಓಕೆ. ಬೆಲ್ಟ್ ಕೊಟ್ಟಿರ್ತಾರೆ. ಓಕೆ. ಬೆಲ್ಟ್ ಇದು ಬೆನ್ನಿಗೆ ಹಾಕೋದು. ಬೆನ್ನಿಗೆ ಹಾಕೋಕ್ಕೆ. ಆಮೇಲೆ ಟೂಲ್ ಕಿಟ್ಟಲ್ಲಿ ಇಷ್ಟು ವೆರೈಟಿ ಇರುತ್ತೆ. 5mm ಅಲಂಕಿ, 4mm, ಫ್ಲೆಕ್ಸ್ ಸ್ಪ್ಯಾನರು, ಆಮೇಲೆ ಒಂದು ಸ್ಕ್ರೂ ಡ್ರೈವರು, ಆಮೇಲೆ ಇದು ಕ್ಲಚ್ ಹೌಸಿಂಗಿಗೆ ಹಾಕೋಂಥ ಸ್ಕ್ರೂಗಳು 4. ಓಕೆ. ಇದು ಒಂದು ಸೈಜು ಒಂದು ಉದ್ದ ಇದೆ, 4 ಕ್ಲಚ್ ಹೌಸಿಂಗಿಗೆ ಬರುತ್ತೆ. ಇದು ಗಾರ್ಡಿಗೆ ಬರುತ್ತೆ. ಗಾರ್ಡಿಗೋಸ್ಕರ ಒಂದು ಉದ್ದದ ಇರುತ್ತೆ. ಹೌದು. ಆಮೇಲೆ ಇದು ಕೇಬಲ್ ಟೈ. ಕೇಬಲ್ ಟೈ ಫಿಟ್ಟಿಂಗ್ ಆದಮೇಲೆ ಕೇಬಲ್ ಟೈನ ಕೇಬಲಿಗೆ ಹಾಕ್ಬೇಕು. ಓಕೆ. ಇದು ಗಾರ್ಡು. ಇದು ಗಾರ್ಡು. ಈ ಸ್ಕ್ರೂ ಇಲ್ಲಿಗೆ ಬರುತ್ತೆ ಗಾರ್ಡಿಗೆ, ಈ ಜಾಗಕ್ಕೆ. ಬ್ರಷ್ ಕಟರ್ ಜೊತೆಗೆ ಸೇರಿ ಹಾಕಬೇಕು. ಹೌದು. ಆಮೇಲೆ ಇದು ಟ್ಯಾಪ್ ಆ್ಯಂಡ್ ಗೋ, ಬ್ಲೇಡು, ಆಮೇಲೆ ಪೆನಲ್ಲು. ಓಕೆ. ಇದಕ್ಕೆ ಒಂದು ಮೆಶ್ ಕೊಟ್ಟಿರ್ತಾರೆ ಟೂಲ್ ಕಿಟ್ಟಲ್ಲಿ. ಈ ಪೆನಲ್ ಒಳಗೆ ಈ ಮೆಶ್ ಹಾಕ್ತಾರೆ. ಏನಕ್ಕೆ, ಯಾವ ಕಾರಣಕ್ಕೆ ಮೆಶ್? ಅದು ಪೆಟ್ರೋಲ್ ಕಸ ಇದ್ದಿದ್ದು ಫಿಲ್ಟರ್ ಆಗಿ ಟ್ಯಾಂಕಿಗೆ ಹೋಗಲಿ ಅಂತ. ಓಕೆ, ಅದಕ್ಕೋಸ್ಕರ ಮೆಶ್ ಇರುತ್ತೆ. ಹೌದು. ಮತ್ತು ಫ್ಯೂಯಲ್ ಮಿಕ್ಸಿಂಗ್ ಕ್ಯಾನ್ ಇದೆ. ಓಕೆ. ಮತ್ತು ಇಂಜಿನು. ಇದು ಲೆಫ್ಟ್ ರೈಟು ಹ್ಯಾಂಡಲ್. ಸರ್, ಇದು 2 ಪಾರ್ಟು ಟೂಲ್ ಕಿಟ್ಟಲ್ಲಿ ಎಲ್ಲ ಇದರಲ್ಲೂ ಇರುತ್ತೆ. ಸಾಮಾನ್ಯ ತುಂಬ ಜನ ನಮಗೆ ಕೇಳಿದ್ದಾರೆ. ಇದೇನು 2 ಪಾರ್ಟ್ ಏನು ಸರ್ ಇದು? ಸರ್, ಇದು ಬ್ಲೇಡು. ಓಕೆ. ಈ ಬ್ಲೇಡ್ ಬಂದುಬಿಟ್ಟು ನಿಮಗೆ ಈ ರೋಪ್ ಉದ್ದ ಬಿಟ್ಟಾಗ ಈ ಗಾರ್ಡಿಗೆ ಫಿಟ್ಟಿಂಗ್ ಮಾಡಿದರೆ ಆ ರೋಪನ್ನು ಅದು ಕಟ್ ಮಾಡುತ್ತೆ. ಓಕೆ. ರೋಪ್ ಉದ್ದ ಬಿಡಬಾರ್ದು ಅನ್ನೋ ಕಾರಣಕ್ಕೆ. ಹೌದು. ಈ ಗಾರ್ಡಿಗಿಂತ ಉದ್ದ ಹೋದರೆ ಈ ಪ್ಲೇಸಿಗೆ ಬಂದಾಗ ಕಟ್ ಆಗುತ್ತೆ. ಓಕೆ. ಇದನ್ನು ಈ ಥರ ಫಿಟ್ಟಿಂಗ್ ಮಾಡಬೇಕು. ಇಲ್ಲೊಂದು ಹೋಲ್ ಇದೆ. ಓಕೆ. ಈ ಶಾರ್ಪ್ ಇರೋ ಜಾಗ ಈ ಕಡೆ ಬರಬೇಕು. ಇದನ್ನಿಟ್ಟು ಸ್ಕ್ರೂ ಕೊಟ್ಟಿರ್ತಾರೆ ಟೂಲ್ಸ್ ಕಿಟ್ಟಲ್ಲೇ. ಬ್ಲ್ಯಾಕ್ ಕಲರ್ ಸ್ಕ್ರೂ ಇರುತ್ತೆ. ಬ್ಲ್ಯಾಕ್ ಕಲರು ಟೈಟ್ ಮಾಡಿ. ಓಕೆ. ಇದು ಅಂದರೆ ಮೇಜರು ಹಾರಬಾರ್ದು, ಒಂದು ಈಗ ಪ್ರೊಟೆಕ್ಷನ್ ಕೊಡುತ್ತೆ, ಇನ್ನೊಂದು ರೋಪ್ ಉದ್ದ ಆದರೆ ಕಟ್ ಆಗುತ್ತೆ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದಾಗ ಬ್ಲೇಡ್ ಹಾಕಬೇಕಾಗುತ್ತೆ. ಹುಲ್ಲು ಅಲ್ಲದೆ ಇರೋಂಥ ಕಳೆ, ಹುಲ್ಲು ಅಲ್ದಿರೋಂಥ ಕಳೆ, ಹುಲ್ಲು ಈ ಕಳೆ ಈ ರೋಪಲ್ಲಿ ಹೋಗುತ್ತೆ. ಓಕೆ. ಹುಲ್ಲು ಬಿಟ್ಟು ಬೇರೆ ದಪ್ಪ ಕಳೆ ಇದ್ದರೆ ಇದ್ರಲ್ಲಿ ಕಟ್ ಆಗುತ್ತೆ. ಇದು ಎಷ್ಟು ಅವರ್ಸು ಯೂಸೇಜು ಆ ಥರ ಏನಾರು ಇದೆಯಾ? ಇಲ್ಲ, ಅದು ಕಳೆ ಮೇಲೆ ಡಿಪೆಂಡು. ಪ್ಲಗ್ ಬಂದುಬಿಟ್ಟು ಹೆವಿ ಹಾಕಿದ್ದಾರೆ, ಟಾರ್ಚ್ ಕಂಪ್ನಿದು ಹಾಕಿದ್ದಾರೆ. ಟಾರ್ಚ್ ಕಂಪ್ನಿದು ಒಳ್ಳೇದು. ಟಾರ್ಚ್ ಕಂಪ್ನಿದು 7 amps ಪ್ಲಗ್ ಹಾಕಿದ್ದಾರೆ. ಓಕೆ. ಸರ್, ಇದು ಇಂಜಿನ್ ಕ್ವಾಲಿಟಿ ಹೇಗಿದೆ ಸರ್? ಇದು ನೀವು ಇಂಜಿನ್ ಕ್ವಾಲಿಟಿ ಹೆವಿ ಇದೆ. ನಿಮಗೆ ಇಲ್ಲಿ ಮೆಟಲಿಂದು ಸ್ಟ್ಯಾಂಡ್ ಬರುತ್ತೆ. ಮೆಟಲ್ ಸ್ಟ್ಯಾಂಡ್ ಇದೆ. ಓಕೆ. ಬೇರೆದಲ್ಲಿ ಬೇರೆ ಫೈಬರ್ ಬರುತ್ತೆ. ಓಕೆ. ಆಮೇಲೆ ಕಿಕ್ಕರು ಈಸಿ ಸ್ಟಾರ್ಟ್ ಬರುತ್ತೆ. ಅಂದರೆ ಡಬಲ್ ಸ್ಪ್ರಿಂಗ್ ಇರುತ್ತೆ ಇದರಲ್ಲಿ. ಕಿಕ್ಕರಲ್ಲಿ ಡಬಲ್ ಸ್ಪ್ರಿಂಗ್. ಕಿಕ್ಕರಲ್ಲಿ ಡಬಲ್ ಸ್ಪ್ರಿಂಗ್ ಇರುತ್ತೆ. ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಇರುತ್ತೆ. ಓಕೆ. ಫ್ರೀ ಆಗಿರುತ್ತೆ. ಅದಾದಮೇಲೆ ಇಂಜಿನ್ ಕೇಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಮ್ದು. ಓಕೆ. ಆಮೇಲೆ ಇಲ್ಲಿ ಕ್ಲಚ್ಚಿಂದು ನೋಡೋದಾದರೆ ಸಾಧಾರಣ ಇದೆ, ಒಂದು 50-100 ಗಂಟೆ ಅಷ್ಟು ಬರುತ್ತೆ ಕ್ಲಚ್ಚು. ಓಕೆ. ಆಮೇಲೆ ಈ ಕಡೆ ಪೆಟ್ರೋಲ್ ಪೈಪು, ಬೂಟ್ ಸೆಟ್ಟು ಇದೆಲ್ಲ ಹೆವಿ ಇದೆ. ಇದು 24mm ಹಾಕಿದ್ದಾರೆ. 24mm ಇದೆ ಪೆಟ್ರೋಲ್ದು. ಓಕೆ. ಅದೇನು ಅಡ್ವಾಂಟೇಜ್ ಆಗುತ್ತೆ? ಅಡ್ವಾಂಟೇಜ್ ಅಂದರೆ ನಿಮಗೆ ಈಗ ಸ್ವಲ್ಪ ದಿನ ಆಗೋಕ್ಕೂ ಲೀಕೇಜ್ ಆಗೋದು ಹೀಗೆ ಪ್ರಾಬ್ಲಮ್ ಇರುತ್ತಲ್ಲ, ಅದು ಸಾಲ್ವ್ ಆಗುತ್ತೆ. ಓಕೆ. ಪೆಟ್ರೋಲ್ ಕ್ಯಾಪು ದೊಡ್ಡ ಇದೆ. ಓಕೆ. ಇದು ಪೆಟ್ರೋಲ್ ಕ್ಯಾಪು ದೊಡ್ಡ ಇದೆ. ಬಂದ್ಬಿಟ್ಟು ಇಂಬ ಹಾಕಿದ್ದಾರೆ. ಓಕೆ. ಇದು 2 ಗಂಟೆ ಮೈಲೇಜ್ ಕೊಡುತ್ತೆ. 2 ಗಂಟೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಪರ್ ಲೀಟ್ರು 2 ಗಂಟೆ ಮೈಲೇಜ್ ಇದೆ. ಓಕೆ. ಆಮೇಲೆ ಎಕ್ಸ್ಲೇಟರ್ ಹ್ಯಾಂಡಲ್ಲು, ಆಮೇಲೆ ಏರ್ ಫಿಲ್ಟ್ರು ಡಬಲ್ ಏರ್ ಫಿಲ್ಟರ್ ಇರುತ್ತೆ. ಓಕೆ. ಏರ್ ಫಿಲ್ಟರ್ ಬೇರೆದೆಲ್ಲ ಸಿಂಗಲ್ ಇರುತ್ತೆ. ಓಕೆ. ಈ ಥರ ಡಬಲ್ ಒಂದು ಸ್ಪಂಜಿಂದು ಒಂದು ಬಟ್ಟೆದಿರುತ್ತೆ. ಓಕೆ. ಸರ್, ಇದು ಸಿಂಗಲ್ ಏರ್ ಫಿಲ್ಟರ್ ಇರೋಕ್ಕೂ ಡಬಲ್ ಇರೋಕ್ಕೂ ಏನು ಡಿಫ್ರೆನ್ಸ್ ಏನಿದೆ ಇದು? ಅಂದರೆ ನಿಮಗೆ ತುಂಬ ಡಸ್ಟ್ ಜಾಗದಲ್ಲಿ ಓಕೆ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ ಅಂತ. ಈಗ ಬರೀ ಈ ಮೆಶ್ ಇದ್ದರೆ ನಿಮಗೆ ಕೆಲವು ಸತಿ ಧೂಳು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ಬಟ್ಟೆ ಏರ್ ಫಿಲ್ಟರ್ ಹಾಕಿದರೆ ಆ ಚಾನ್ಸಸ್ ಕಮ್ಮಿ. ಬೋರ್ ಒಳಗಡೆ ಧೂಳು ಎಂಟ್ರಿ ಆಗುತ್ತೆ, ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಇದು ಎಕ್ಸ್ಲೇಟರ್ ಹ್ಯಾಂಡ್ಲು ಹೆವಿ ಇರುತ್ತೆ. ಒಂದು ಬ್ರ್ಯಾಂಡ್ ಹ್ಯಾಂಡ್ ಎಲ್ಲ ಬರುತ್ತಲ್ವಾ, ಅದೇ ಟೈಪೇ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಲೆಫ್ಟ್ ಸೈಡ್ ಹ್ಯಾಂಡಲ್ಲು. ಓಕೆ. ಇದು ಒಂದೇ ಶೇಪ್ ಯಾಕಿರಲ್ಲ ಸರ್? ಇದು ಸ್ವಲ್ಪ ಡಿಫ್ರೆಂಟ್. ಕೆಲವು ಶಾರ್ಟ್ ಇರುತ್ತೆ, ಕೆಲವು ಸ್ವಲ್ಪ ಲೆಂತ್ ಇರುತ್ತೆ. ಇದು ಯಾಕೆ ಅಂದರೆ ಅವರಿಗೆ ಕೆಲವರಿಗೆ ಲೆಂತ್ ಇದ್ದರೆ ಅವ್ರಿಗೆ ಕಂಫರ್ಟ್ ಆಗಿ ಹೊಡ್ಕೋಬಹುದು, ಅದಕ್ಕೋಸ್ಕರ ಲೆಂತ್ ಇರುತ್ತೆ. ಅದು GL45 ಮಾಡಲಲ್ಲಿ ಇದೇ ಥರ ಬರುತ್ತೆ. ಫಸ್ಟ್ ಬಾಕ್ಸಲ್ಲಿ ಇಂಜಿನ್ ಇರುತ್ತೆ, ಇನ್ನೊಂದು ಬಾಕ್ಸಲ್ಲಿ ಶಾಫ್ಟ್ ಇರುತ್ತೆ. ಅಲ್ಲಿ 2 ಬಾಕ್ಸ್ ಇರುತ್ತೆ. 2 ಬಾಕ್ಸ್ ಇರುತ್ತೆ ಬ್ರಷ್ ಕಟ್ಕೊಂಡು. ಈಗ ಒಂದು ಬಾಕ್ಸಿಂದ ತೋರಿಸಿದೀವಲ್ಲ ನಾವು. ಓಕೆ. ನೆಕ್ಸ್ಟು ಈಗ ಶಾಫ್ಟಿನ ಬಾಕ್ಸಲ್ಲಿ ಏನೇನಿರುತ್ತೆ ನೋಡೋಣ.
ಪಾರ್ಟ್ ಬಂದ್ಬಿಟ್ಟು ಇಂಜಿನ್ ಕೇಸಿಗೆ ಫಿಟ್ ಆಗುತ್ತೆ. ಇಂಜಿನ್ ಫಿಟ್ ಕ್ಲಚ್ ಹೌಸಿಂಗ್ ಇದು. ಓಕೆ. ಇದು ಹ್ಯಾಂಡಲ್ ಬ್ರಾಕೆಟು, ನೀವೇನು ಎಕ್ಸ್ಲೇಟರ್ ಹ್ಯಾಂಡಲ್ ಫಿಟ್ ಮಾಡ್ತೀರಲ್ಲ ಅದು. ಸರ್ ಇದು ಕ್ಲಚ್ ಹೌಸಿಂಗನ್ನು ಈ ಪೊಸಿಷನಿಗೆ ಇಟ್ಟು 4 ಸ್ಕ್ರೂ ಬರುತ್ತಲ್ವಾ? ಓಕೆ. 4 ಸ್ಕ್ರೂನು ಫಸ್ಟಿಗೆ ಕೈಯಲ್ಲೇ ಹಾಕಬೇಕು. ನೀವು ಕೈಯಲ್ಲಿ ಹಾಕಿಲ್ಲ ಅಂದರೆ ರಾಂಗ್ ಥ್ರೆಡ್ ಹೋಗುತ್ತೆ, ಅದೊಂದು ಜಾಗ್ರತೆ ಮಾಡಬೇಕು. ಓಕೆ. ರಾಂಗ್ ಥ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೈಯಲ್ಲಿ ಈಗ ಒಂದು 2-3 ಥ್ರೆಡ್ಡು ಜಸ್ಟ್ ಕೈಯಲ್ಲಿ ಹೋಗಬೇಕು. ಅದಾದಮೇಲೆ ಏನು 5 mm ಅಲಂಕಿ ಇದೆಯಲ್ಲ ಅದರಲ್ಲಿ ಟೈಟ್ ಮಾಡ್ತಾ ಹೋದರೆ ಆಯಿತು. ಓಕೆ. ಈಗ ಮೇಜರ್ ಸುಮಾರು ರೈತರಿಗೆ ಅದು ಥ್ರೆಡ್ ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಹೌದು. ಜಸ್ಟ್ ಕೈಯಲ್ಲಿ ನಾರ್ಮಲ್ ಅಂಗಡಿಗೆ ಹೋದಾಗ ಅವರೇ ಫಿಟ್ ಮಾಡಿಕೊಡ್ತಾರೆ. ಇನ್ ಕೇಸ್ ಏನಾದ್ರು ಆನ್ಲೈನಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಿದಾಗ ನೀವು ಮನೆಯಲ್ಲೇ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಮಾಡಿ. ಇನ್ ಕೇಸ್ ಏನಾದ್ರು ಶಾಫ್ಟ್ ಚೇಂಜ್ ಮಾಡಬೇಕು ಅಂತೆಲ್ಲ ಇದ್ದಾಗ ಅವರವರೇ ಫಿಟ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ಟೈಟ್ ಆದಮೇಲೆ ಈ ರೀತಿ 5 mm ಅಲಂಕಿ ಕೊಟ್ಟಿರ್ತಾರೆ ಟೂಲ್ ಕಿಟ್ಟಲ್ಲಿ. 5 mm ಇರುತ್ತೆ. ಫೈನಲಿ ಇದರಲ್ಲಿ ಟೈಟ್ ಮಾಡ್ತಾ ಹೋಗ್ಬೇಕು 4. ನೆಕ್ಸ್ಟ್ ಹ್ಯಾಂಡಲ್ ಕೂರ್ಸೋದು ಸರ್? ಇದು ಹ್ಯಾಂಡಲ್ ಕೂರ್ಸೋದು. ಈ 4 ಸ್ಕ್ರೂನು ರಿಮೂವ್ ಮಾಡಬೇಕು. ರಿಮೂವ್ ಆದಮೇಲೆ ಮಧ್ಯ ಪಾರ್ಟ್ ಇದೆಯಲ್ಲ, ಓಕೆ, ಈ ಶಾಫ್ಟಿನ ಮಧ್ಯ ಪಾರ್ಟಿ ಇದನ್ನು ಎರಡನ್ನೂ ಡಿವೈಡ್ ಮಾಡಬೇಕು. ಲೆಫ್ಟ್ ರೈಟು ಹ್ಯಾಂಡಲ್ ಎರಡು ಡಿವೈಡ್ ಮಾಡಬೇಕು, ಸೆಂಟ್ರಿಗೆ ಬರಬೇಕು. ಓಕೆ. ಓಕೆ. ಈಗ ಒಂದು ಉದ್ದ ಒಂದು ಗಿಡ್ಡ ಇಟ್ಟಾಗ ಇಲ್ಲಿ ಏನಾಗುತ್ತೆ, ನೀವು ಯೂಸ್ ಮಾಡೋಷ್ಟೊತ್ತಿಗೆ ಲೂಸ್ ಆಗೋಕ್ಕೆ ಶುರು ಆಗುತ್ತೆ. ಅದರಿಂದ ಸೆಂಟ್ರ್ ಪಾಯಿಂಟ್ ಇಟ್ಟು ಆಲ್ಮೋಸ್ಟ್ ಕಣ್ಣಲ್ಲಿ ಅಳತೆ ನೋಡಿ ಸೆಂಟ್ರ್ ಪಾಯಿಂಟ್ ಒಂದು ಉದ್ದ ಗಿಡ್ಡ ಆದರೆ ಪ್ರಾಬ್ಲಮ್ ಆಗುತ್ತೆ. ಓಕೆ. ಅಂದರೆ ಪದೇ ಲೂಸ್ ಆಗೋದು, ಜಾರ್ ಹೋಗೋದು ಆ ಥರ ಎಲ್ಲ ಆಗುತ್ತೆ. ಅದೇ ರೀತಿ 4 ಸ್ಕ್ರೂನ ಒಳಗಡೆ ಹಾಕಿ. ಇದು ಒಂದು ನಟ್ ಇರುತ್ತೆ, ಇದು ಬ್ಲೇಡಿಗೆ ಹಾಕಲಿಕ್ಕೆ ಬ್ಲೇಡ್ ಹಾಕಿ ನಟ್ ಹಾಕಬೇಕು. ಈ ಕ್ಯಾಪು ಬ್ಲೇಡಿಗೆ. ಅದಾದಮೇಲೆ ಈ ಪ್ಲೇಟು ಇದು ನಿಮಗೆ ಅಲ್ಯೂಮಿನಿಯಂ ಟ್ಯಾಪ್ ಆ್ಯಂಡ್ಗೋ ಮತ್ತು ಮಾಮೂಲಿ ಫೈಬರ್ ಟ್ಯಾಪ್ ಆ್ಯಂಡ್ಗೋ ಅದು ಎಲ್ಲದಕ್ಕೂ ಆಗುತ್ತೆ. ಈ ಪ್ಲೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ನೀವು ಯಾವುದೇ ಟ್ಯಾಪ್ ಆ್ಯಂಡ್ಗೋ ಅಥವಾ ಬ್ಲೇಡ್ ಹಾಕಿದರೆ ಈ ಪ್ಲೇಟ್ ಇರಲೇಬೇಕು. ಓಕೆ. ಈ ಪ್ಲೇಟು ಇರಲೇಬೇಕು. ಇದಿಲ್ಲದೆ ನೀವು ಟ್ಯಾಪ್ ಆ್ಯಂಡ್ಗೋ ಹಾಕಿ ರಿಮೂವ್ ಮಾಡೋಕ್ಕಾಗಲ್ಲ. ಓಕೆ. ಕೂರುತ್ತೆ ಬಟ್ ರಿಮೂವ್ ಮಾಡೋಕ್ಕಾಗಲ್ಲ. ಇದೇನಂದರೆ ಇದರಲ್ಲೊಂದು ಲಾಕ್ ಇರುತ್ತೆ. ಈ ಲಾಕು ಇಲ್ಲಿ ಎಡ್ಜ್ ಕೊಟ್ಟಿದ್ದೀರಲ್ಲ, ಓಕೆ, ಈ ಎಡ್ಜಿಗೆ ಈ ಲಾಕು ಸೆಟ್ ಆಗುತ್ತೆ. ಆವಾಗ ನಿಮಗೆ ಟ್ಯಾಪ್ ಆ್ಯಂಡ್ ಗೋ ತೆಗಿಯೋಕ್ಕೆ ಈಸಿ ಆಗುತ್ತೆ. ಟ್ಯಾಪ್ ಆ್ಯಂಡ್ ಗೋ ಆಗಲಿ ಈ ನಟ್ ಹಾಕಿದಾಗ ನಿಮಗೆ ಅದು ಲಾಕು ಇಂಪಾರ್ಟೆಂಟ್. ಓಕೆ ಸರ್. ನಿಮಗೆ ಟೂಲ್ ಕಿಟ್ಟಲ್ಲಿ ಒಂದು ಪ್ಲಗ್ ಸ್ಪನ್ನರ್ ಇರುತ್ತೆ, ಪ್ಲಗ್ ಸ್ಪನ್ನರ್ ಕೊಟ್ಟಿರ್ತಾರೆ ಟೂಲ್ ಕಿಟ್ಟಲ್ಲಿ. ಅದೇ ಸೈಜಲ್ಲಿ ನಟ್ ಇರುತ್ತೆ. ಓಕೆ. ಆ ನಟ್ಟನ್ನು ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ. ಇದೇನಕ್ಕೆ ಅಂದರೆ ನೀವು ಈ ಪ್ಲೇಟ್ ಹಾಕದೆ ಯಾವುದೇ ಕಾರಣಕ್ಕೂ ನೀವು ಟ್ಯಾಪ್ ಆ್ಯಂಡ್ ಗೋ ಹಾಕೋಂಗಿಲ್ಲ. ಓಕೆ. ಇಲ್ಲ ಒಂದು ಸತಿ ಟ್ಯಾಪ್ ಆ್ಯಂಡ್ ಗೋ ಹಾಕಿದರೆ ನೆಕ್ಸ್ಟ್ ತೆಗಿಯೋಕ್ಕಾಗಲ್ಲ. ಇದು ಲಾಕು. ಈ ಪ್ಲೇಟ್ ಏನಿದೆ ಲಾಕ್ ಅದು. ಫೈಬರ್ ಟ್ಯಾಪ್ ಆ್ಯಂಡ್ ಗೋ ಹಾಕಿದಾಗ ನಿಮಗೆ ಇದೊಂದು ಫಿಟ್ಟಿಂಗ್ ಸಾಕಾಗುತ್ತೆ. ಓಕೆ. ಈ ಪ್ಲೇಟ್ ಏನಿದೆ ಇದು ಪ್ಲೇಟ್ ಹಾಕಿ ನಿಮಗೆ ಥ್ರೆಡ್ ಇರುತ್ತಲ್ವಾ, ಆ್ಯಂಟಿ ಕ್ಲಾಕ್ ವೈಸು ಥ್ರೆಡನ್ನು ತಿರ್ಸ್ಬೇಕು. ತಿರುಗಿಸ್ಬೇಕು. ಆವಾಗ ಟೈಟ್ ಆಗುತ್ತೆ. ಇಲ್ಲೊಂದು ಲಾಕು ನಾನು ಮುಂಚೆ ಹೇಳಿದ್ನಲ್ಲ, ಆ ಜಾಗಕ್ಕೆ ಲಾಕ್ ಮಾಡ್ಕೊಂಡು ಫುಲ್ ಟೈಟ್ ಮಾಡಿದರೆ ಟೈಟ್ ಮಾಡಬೇಕು ಸರ್. ಈ ಥರ ಫಿಟ್ ಆದಮೇಲೆ ಗ್ಯಾಪ್ ಚೆಕ್ ಮಾಡಬೇಕು. ಇಲ್ಲಿ ಗ್ಯಾಪು ಜಾಸ್ತಿ ಇರಬಾರ್ದು. ಇಲ್ಲಿ ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ಕಸ ಬಳ್ಳಿ ಇವೆಲ್ಲ ಸುತ್ತಕತ್ತಾ ಇರುತ್ತೆ. ಪದೇ ನೀವು ಇದನ್ನು ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ಓಕೆ. ಯಾವುದೇ ಮಿಷಿನ್ ಆದರೂ ಈ ಥರ ಗ್ಯಾಪ್ ಈ ಥರ ಗ್ಯಾಪು ಆದರೆ ಈ ಫಿಟ್ಟಿಂಗ್ ಏನಿದೆ ಕ್ಲೀನಾಗಿರಬೇಕು. ಈ ಪ್ಲೇಟಿಗೂ ಮತ್ತು ಈ ಟ್ಯಾಪ್ ಆ್ಯಂಡ್ ಗೋಗೂ ಫಿಟ್ಟಿಂಗ್. ಸರ್ ಈಗ ಗೇರ್ ಬಾಕ್ಸಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ, ಅದನ್ನು ಈ ಪ್ಲೇಟಲ್ಲಿ ಒಂದು ಸ್ಲಾಟ್ ಇರುತ್ತೆ, ಎರಡಕ್ಕೂ ಮ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಸ್ಲಾಟು ಮತ್ತು ಗೇರ್ ಬಾಕ್ಸ್ ಹೋಲು ಮ್ಯಾಚ್ ಆದಮೇಲೆ ನೀವು ಈ ಅಲಂಕಿನ 4 mm ಅಲಂಕಿನ ಈ ಥರ ಲಾಕ್ ಮಾಡಿ ರಿಮೂವ್ ಮಾಡಬೇಕು. ಓಕೆ. ಎರಡು ಕಡೆನೂ ಹೋಲ್ ಇರುತ್ತೆ, ಎರಡು ಮ್ಯಾಚ್ ಮಾಡಿ ಅಲಂಕಿ ಹಾಕಬೇಕು. ಅಲಂಕಿ ಹಾಕಿದ್ರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಸ್ಲಿಪ್ ಆಗುತ್ತೆ, ಲೂಸ್ ಆಗ್ತಾ ಬರುತ್ತೆ. ಈ ಬ್ಲೇಡ್ ಒಂದು ಕೂರ್ಸೋದು ತೋರಿಸ್ಕೊಡ್ತೀರಾ? ಸರಿ ಸರ್. ಬ್ಲೇಡ್ ಕೂರ್ಸೋದು ನೀವು ಫಸ್ಟ್ ಈ ನಟ್ಟು ತೆಕ್ಕಬೇಕು. ಈ ಕ್ಯಾಪು ಏನು ಈ ಪಾರ್ಟ್ ಇದೆಯಲ್ಲ, ಓಕೆ, ಬಿಳಿ ಪಾರ್ಟಿ ಫಸ್ಟ್ ಪಾರ್ಟ್ ಇದೆ. ಪಾರ್ಟಲ್ಲಿ ಒಂದು ಎಡ್ಜ್ ಕೊಟ್ಟಿದ್ದಾರೆ. ಈ ಎಡ್ಜಿಗೆ ಕ್ಲೀನಾಗಿ ಬ್ಲೇಡ್ ಫಿಟ್ಟಿಂಗ್ ಆಗಬೇಕು. ಸುಮ್ಮನೆ ಕ್ರಾಸ್ ಎಲ್ಲ ಹಾಕೋಂಗಿಲ್ಲ. ಓಕೆ. ಕ್ರಾಸ್ ಹಾಕಿದರೆ ನಿಮಗೆ ವೈಬ್ರೇಷನ್ ಜಾಸ್ತಿ ಬರುತ್ತೆ. ಕ್ಲೀನಾಗಿ ಫಿಟ್ ಆಗಬೇಕು. ಇದು ಫಿಟ್ ಆದಮೇಲೆ ಈ ಬ್ಲಾಕ್ ಪ್ಲೇಟ್ ಇದೆಯಲ್ಲ ಅದು ಈ ರೀತಿ ಬರಬೇಕು. ಅಂದರೆ 2 ಮೈ ಇರುತ್ತೆ, ಇದಕ್ಕೆ ಒಳಗಡೆ ಡೀಪ್ ಇರುತ್ತೆ. ಇದನ್ನು ಈ ಕಡೆ ಉಲ್ಟಾ ಹಾಕೋಂಗಿಲ್ಲ. ಉಲ್ಟಾ ಹಾಕಿದರೆ ಓದ್ತಲ್ಲ, ಬಲ್ಜ್ ಆಗಿದೆಯಲ್ಲ ಅದು ಮೇಲೆ ಇರಬೇಕು. ಮೇಲೆ ಅದಾದಮೇಲೆ ಕಪ್ ಹಾಕೋದು. ಕಪ್ ಹಾಕಿ ನಟ್ ಹಾಕಿದರೆ ಆಯ್ತು. ಅದು ಮಾಮೂಲಿ ನೀವು ಟ್ಯಾಪ್ ಆ್ಯಂಡ್ ಬ್ಲೇಡ್ ಕೂರ್ಸ್ತಾನೋ ಅಷ್ಟೇ, ಟ್ಯಾಪ್ ಆ್ಯಂಡ್ ಕೂರ್ಸ್ತಾನೋ ಎಲಂಕಿ ಇಟ್ಕೊಳ್ಳೋದು ನಾರ್ಮಲ್ ಲಾಕ್ ಮಾಡಿ ಟೈಟ್. ಸರ್ ಇದು ಪೆಟ್ರೋಲ್ ಯಾವ ಥರ ಮಿಕ್ಸಿಂಗ್, ಆಯಿಲ್ ಮಿಕ್ಸಿಂಗು ಎಲ್ಲ ಥರ ಬರುತ್ತೆ? ಸರ್ ಇದು ನಿಮಗೆ 1 ಲೀಟ್ರ್ ಪೆಟ್ರೋಲ್ ತಗೊಂಡ್ರೆ 40 ರಿಂದ 50 ml ಆಯಿಲ್ ಹಾಕಬೇಕು.
ಯಾವುದು 2T ಆಯಿಲ್ ಟೂ ಸ್ಟ್ರೋಕ್ 40 ml ಹಾಕಿ ಕ್ಲೀನಾಗಿ ಮಿಕ್ಸಿಂಗ್ ಮಾಡಿ ಈ ರೀತಿ ಪೆನಲಲ್ಲಿ ನೀವು ಟ್ಯಾಂಕಿಗೆ ಲೋಡ್ ಮಾಡಬೇಕು. ಆಯಿಲ್ ಮಿಕ್ಸಿಂಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಒಂದು 5 ನಿಮಿಷ ಆಯಿಲ್ ಇಲ್ಲದೆ ರನ್ ಆದರೂ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಸಾಕು ನಿಮಗೆ ಇಂಜಿನ್ ಡೈರೆಕ್ಟ್ ಪೆಟ್ರೋಲ್ ಹಾಕಿದ್ರೆ ಸೀಸ್ ಆಗುತ್ತೆ. 2 ಸ್ಟ್ರೋಕಲ್ಲಿ ಆಯಿಲ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ನೋಡಲೇಬೇಕಾಗುತ್ತೆ. ಆಮೇಲೆ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟು ನೀವು ಹೊಸ ಮಿಷನ್ ತಗೊಂಡು ಪೆಟ್ರೋಲ್ ಎಲ್ಲ ಹಾಕಿದ ಮೇಲೆ ಇಲ್ಲಿ ಬಲ್ಬ್ ಇರುತ್ತೆ, ಈ ಥರ ಪ್ರೆಸ್ ಮಾಡಬೇಕು. ಅದು 4 to 5 ಟೈಮ್ಸು ಪ್ರೆಸ್ ಮಾಡಬೇಕಾಗುತ್ತೆ. ಅದೇನಕ್ಕೆ ಪೆಟ್ರೋಲ್ ಕಾರ್ಬೇಟ್ರು ಸಂಪಿಗೆ ಕ್ಲೀನಾಗಿ ಸಪ್ಲೈ ಆಗಲಿ ಅಂತ. ಈ ಆನ್ ಆಫ್ ಸ್ವಿಚ್ಚನ್ನು ಗಮನಿಸಲೇಬೇಕಾಗತ್ತೆ ನೀವು. ಯಾಕೆ ಅಂದರೆ ನೀವು ಸ್ಟಾಪಿಗೆ ಇಟ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಹೋದರೆ ನಿಮಗೆ ಪೆಟ್ರೋಲ್ ರಿಚ್ ಆಗುತ್ತೆ. ಹಾಗಾಗಿ ಆನ್ ಇಟ್ಕೊಂಡೆ ನೀವು ಸ್ಟಾರ್ಟಿಗೆ ಟ್ರೈ ಮಾಡಬೇಕು. ಓಕೆ, ಅವರು ಫಸ್ಟ್ ನೋಡಬೇಕಾಗಿರೋದು ಆನ್ ಆಫ್ ಸ್ವಿಚ್ ನೋಡಲೇಬೇಕು. ಆನ್ ಆಫ್ ಸ್ವಿಚ್ ನೋಡಲೇಬೇಕು. ಈಗೆಲ್ಲರೂ ಆಫ್ ಇಟ್ಕೊಂಡು ಅವರು ಕಿಕ್ ಹೇಳಿದ್ರು ಅಂದರೆ ಪೆಟ್ರೋಲ್ ರಿಚ್. ಸರ್, ಈ ಚೋಕು ಮೇಲೆ ಕೆಳಗೆ ಆನ್ ಆಫ್ ಅಂತ ಇರುತ್ತಲ್ಲ, ಇದು ಯಾವ ಟೈಮಲ್ಲಿ ನಿಮ್ಗೆ ಆನ್ ಅಲ್ಲಿ ಇರಬೇಕು ಅಂದರೆ ಮೇಲೆ ಇರಬೇಕು? ಸರ್, ನೀವು ಈಗ ಬೆಳಿಗ್ಗೆ ಇಂಜಿನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಆಮೇಲೆ ನೀವು ಮಧ್ಯದಲ್ಲಿ 1-2 ಗಂಟೆ ಗ್ಯಾಪ್ ಕೊಟ್ಟಿರ್ತೀರಿ, ಆವಾಗ ಇಂಜಿನ್ ಸ್ಟಾರ್ಟ್ ಆಗಲ್ಲ ಅಂದರೆ ಚೋಕ್ ಹಾಕಲೇಬೇಕು. ಚೋಕ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಚೋಕ್ ಹಾಕಿದಾಗ ಒಂದು ಸ್ಟಾರ್ಟ್ ಆಗುತ್ತೆ, ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಮೇಲೆ ಇದನ್ನು ಡೌನ್ ಮಾಡಬೇಕು. ಓಕೆ, ಅಂದರೆ ಈಗ ಸ್ವಿಚ್ ಕೆಳಗಡೆ ಇರಬೇಕು, ನಿಮಗೆ ಚೋಕು ಕೆಳಗಡೆ ಇರಬೇಕು. ಓಕೆ, ಈಗ ಚೋಕ್ ಹಾಕಿದಾಗ ಒಂದು ಸ್ಟಾರ್ಟಿಂಗ್ ಸೌಂಡ್ ಬಂದಾಗ ನೀವು ಬಿಡಬೇಕು. ಎಲ್ಲರೂ ಸ್ಟಾರ್ಟಿಂಗ್ ಸೌಂಡ್ ಬಂದು ನೀವು ಚೋಕ್ ಮೇಲೆ ಇಟ್ಟರೆ ನಿಮಗೆ ಮತ್ತೆ ಸ್ಟಾರ್ಟ್ ಆಗಲ್ಲ, ರಿಚ್ ಆಗುತ್ತೆ, ಪೆಟ್ರೋಲ್ ರಿಚ್ ಆಗುತ್ತೆ. ಸರ್, ಈಗ ಬ್ಲೇಡ್ ಹಾಕಿ ಈ ಥರ ಯೂಸ್ ಮಾಡ್ಬೋದು. ನೀವು ಬ್ಲೇಡ್ ಆದರೂ ಹುಲ್ಲಲ್ಲಿ ಕಟ್ ಮಾಡ್ತಾ ಇರ್ಬೋದು. ಹೌದು, ಸಣ್ಣ ಹುಲ್ಲು, ಜೆಟ್ಟು, ತುಂಬ ಹುಲ್ಲಿದ್ರು ಈ ಥರ ಕಟ್ ಅಂದರೆ ಗಟ್ಟಿ ಥಿಕ್ನೆಸ್ ಭಾಳ ಗಟ್ಟಿ ಇರೋದು ಬ್ಲೇಡಲ್ಲಿ ಕಟ್ ಆಗುತ್ತೆ. ಬ್ಲೇಡಲ್ಲಿ ಕಟ್ ಆಗುತ್ತೆ, ಕ್ಲೀನಾಗಿ ಹೋಗುತ್ತೆ. ಇದೇ ರೀತಿ ಇನ್ನೂ ಬೇಕಾದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ SCB ಆರ್ಗಾನಿಕ್ಸ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.